ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ಮೊಳಗಿಸಿದೆ. ನೂತನ ಕಾರ್ಯಾಧ್ಯಕ್ಷರಿಗೆ ಚುನಾವಣೆಯ ಹೊಣೆಗಾರಿಕೆಯನ್ನು ಕೊಡಲಾಗಿದೆ. 5 ವಿಭಾಗಗಳಿಗೆ 5 ಕಾರ್ಯಾಧ್ಯಕ್ಷರಿಗೆ ಹೊಣೆ ಕೊಡಲಾಗಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ನ ರಣತಂತ್ರ ಇದು. ನೂತನ ಕಾರ್ಯಾಧ್ಯಕ್ಷರಿಗೆ ಚುನಾವಣೆಯ ಹೊಣೆಗಾರಿಕೆಯನ್ನು ಕೊಡಲಾಗಿದೆ. 5 ವಿಭಾಗಗಳಿಗೆ 5 ಕಾರ್ಯಾಧ್ಯಕ್ಷರಿಗೆ ಹೊಣೆ ಕೊಡಲಾಗಿದೆ. ಲೋಕಸಭೆ ಚುನಾವಣೆ ಗೆಲುವಿನ ಜವಾಬ್ದಾರಿ ಇದು. ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಾರ್ಯಾಧ್ಯಕ್ಷರಾಗಿದ್ದಂತಹ ಸಚಿವರು ಅವರಿಗೆ ಈಗ ಅವರ ಮಕ್ಕಳ ಭವಿಷ್ಯವೇ ದೊಡ್ಡ ಸವಾಲಾಗಿದೆ. ಅಂದರೆ ಅವರ ಸ್ಪರ್ಧೆ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ ಇವರೀಗ ಅವರ ಮಕ್ಕಳ ಸ್ಪರ್ಧೆಯ ಬಗ್ಗೆ ಗಮನ ಹರಿಸಿದ್ದಾರೆ. ಹಾಗಾಗಿ ಅವರಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ. ಈಗ ಸಂಘಟನೆ ಮಾಡೋದು, ಓಡಾಡೋದೆಲ್ಲ ಇರುತ್ತೆ, ರಾಜ್ಯಾದ್ಯಂತ ಪ್ರಚಾರವನ್ನು ಮಾಡೋದು. ಹೀಗಾಗಿ ಬದಲಾವಣೆ ಮಾಡಿ ಹೊಸಬರಿಗೆ ನೇಮಕವನ್ನು ಮಾಡಿದೆ AICC. ನೂತನ ಕಾರ್ಯಾಧ್ಯಕ್ಷರಿಗೆ ಪಕ್ಷ ಸಂಘಟನೆ ಹಾಗೆ ಅಭ್ಯರ್ಥಿಗಳ ಗೆಲುವಿನ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅದರಲ್ಲೂ ನೋಡಿ, KPCCಗೆ 5 ಕಾರ್ಯಾಧ್ಯಕ್ಷರು ನೇಮಕ ಮಾಡಿದ್ದಾರೆ. ತನ್ವೀರ್ ಸೇಠ್, ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಮತ್ತು ವಸಂತ್ ರಾಜ್ಯಸಭಾ ಸದಸ್ಯರಾಗಿದ್ದರಲ್ವಾ, GC ಚಂದ್ರಶೇಖರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಶಾಸಕ ತನ್ವೀರ್ ಸೇಠ್ಗೆ, ವಿನಯ್ ಕುಲಕರ್ಣಿಗೆ, ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ ಹಾಗೆ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡ ವಸಂತ್ ಕುಮಾರ್ ಅವರನ್ನು ನೇಮಕ ಮಾಡಿ ಆದೇಶಿಸಲಾಗಿದೆ. ಈಗ ನೋಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಕಣದಲ್ಲಿದ್ದಾರೆ. ಹಾಗಾಗಿ ಅವರು KPCC ಕಾರ್ಯಾಧ್ಯಕ್ಷ ಸ್ಥಾನ ಏನಿತ್ತು ಅವ್ರಿಗೆ ಅದನ್ನು ಈಗ ನಿಭಾಯಿಸೋಕ್ಕಾಗೋದಿಲ್ಲ. ಯಾಕಂದರೆ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗದೆ ರಾಜ್ಯಾದ್ಯಂತ ಪ್ರವಾಸ ಪ್ರಚಾರವನ್ನು ಮಾಡಬೇಕಾಗತ್ತೆ ತಮ್ಮ ಅಭ್ಯರ್ಥಿಗಳ ಪರವಾಗಿ. ಈಗ ಅವ್ರಿಗೆ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ, ತಮ್ಮ ಮಕ್ಕಳನ್ನ ಗೆಲ್ಲಿಸ್ಕೊಂಡು ಬರೋದು. ಹಾಗಾಗಿ ಇಲ್ಲಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಆ ಸ್ಥಾನಗಳನ್ನು ಈಗ ಬದಲಾವಣೆ ಮಾಡಲಾಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಅಷ್ಟೇ, ತಮ್ಮ ಮಗಳು ಪ್ರಿಯಾಂಕಾ ಅವ್ರ ಪರವಾಗಿ ಪ್ರಚಾರವನ್ನು ಮಾಡಬೇಕಾಗಿದೆ, ಕ್ಷೇತ್ರಾದ್ಯಂತ ಓಡಾಡಬೇಕಾಗಿದೆ. ಇಲ್ಲ ಬಿಡಪ್ಪ, ಏನೋ ಅನುಭವಿ ರಾಜಕಾರಣಿ ಅಂತ ಹೇಳಿದ್ರೆ ಸಹಜವಾಗಿ ಅವರು ತಮ್ಮ ಕಾರ್ಯವ್ಯಾಪ್ತಿ ಕಡೆಗೆ ಗಮನ ಹರಿಸ್ತಾ ಇದ್ರು. ಆದರೆ ಮೊದಲ ಅನುಭವ, ಲೋಕಸಭೆ ಅಖಾಡಕ್ಕೆ ಮೊಟ್ಟ ಮೊದಲವರೆಗೆ ಇಳಿತಾ ಇದ್ದಾರೆ. ಹಾಗಾಗಿ ಇನ್ನು ಈಶ್ವರ್ ಖಂಡ್ರೆ ಸಚಿವರು KPCC ಕಾರ್ಯಾಧ್ಯಕ್ಷರಾಗಿದ್ದರು. ಅವ್ರ ಮಗ ಸಾಗರ್ ಖಂಡ್ರೆ ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಅವ್ರಿಗೂ ಕೂಡ ಅಷ್ಟೇ ತಮ್ಮ ಮಗನನ್ನು ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿ ಇದೆ. ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಹಾಗಾಗಿನೇ ಈಶ್ವರ್ ಖಂಡ್ರೆ ಸ್ಥಾನವನ್ನು ಕೂಡ ಬದಲು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ 5 ನೂತನ ಕಾರ್ಯಾಧ್ಯಕ್ಷರ ನೇಮಕ ಆಗಿದೆ. ಅಂದರೆ ಈಗ ಕೇವಲ ತಮ್ಮ ಮಕ್ಕಳ ಸ್ಪರ್ಧೆ ವಿಚಾರವಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಕ್ಕೇನೆ ಓಡಾಡೋಕ್ಕಾಗೋದಿಲ್ಲ ಅಂತಲೇ ಈ ಬದಲಾವಣೆ ಮಾಡಲಾಗಿದೆ, ಹೇಗೆ? ಪ್ರಭು, KPCCಯ 5 ಕಾರ್ಯಾಧ್ಯಕ್ಷರನ್ನ ಈಗ ಬದಲಾವಣೆ ಮಾಡಲಾಗಿದೆ. ಆ ಜಾಗಕ್ಕೆ ನೂತನ ಕಾರ್ಯಾಧ್ಯಕ್ಷರನ್ನ ನಿನ್ನೆ ಅಷ್ಟೇ ನೇಮಕ ಮಾಡಿದೆ. ಹಾಗೆ ಪ್ರಚಾರ ಸಮಿತಿ ಅಧ್ಯಕ್ಷ, ಉಪಾಧ್ಯಕ್ಷರ ಸ್ಥಾನಗಳನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಹಿಂದೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ MB ಪಾಟೀಲ್ ಅವರು ಇದ್ರು. ಈಗ ಅವರ ಜಾಗಕ್ಕೆ ವಿನಯ್ ಕುಮಾರ್ ಸ್ವರ್ಕೆ ಅವರನ್ನ ನೇಮಕ ಮಾಡಲಾಗಿದೆ. ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಿಜ್ವಾನ್ ಅರ್ಷಾದ್ ಅವರನ್ನ ನೇಮಕ ಮಾಡಲಾಗಿದೆ. ಕಾರ್ಯಾಧ್ಯಕ್ಷ ಸ್ಥಾನದಲ್ಲಿ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಸಲೀಂ ಅಹಮದ್, ಚಂದ್ರಪ್ಪ ಅವರು ಕಾರ್ಯಾಧ್ಯಕ್ಷರಾಗಿದ್ರು ಇಲ್ಲಿಯವರೆಗೆ. ಪ್ರಸ್ತುತ ಈಗ ಒಂದೊಂದು ಸಮುದಾಯಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟು ರಾಮಲಿಂಗಾರೆಡ್ಡಿ ಅವರ ಜಾಗಕ್ಕೆ ಒಕ್ಕಲಿಗ ಸಮುದಾಯದ GC ಚಂದ್ರಶೇಖರ್ ಅವರನ್ನ ನೇಮಕ ಮಾಡಲಾಗಿದೆ. ಹಾಗೆ ಈಶ್ವರ ಖಂಡ್ರೆ ಅವರ ಜಾಗಕ್ಕೆ ನೇಮಕ ಮಾಡಲಾಗಿದೆ. ಹಾಗೆ 3 ಕಾರ್ಯಾಧ್ಯಕ್ಷರನ್ನ ಈಗ ನೇಮಕ ಮಾಡಿರುವಂತದ್ದು. ತನ್ವೀರ್ ಸೇಠ್ ಅವರನ್ನು ಕೂಡ ಸಲೀಂ ಅಹಮದ್ ಅವರ ಜಾಗಕ್ಕೆ ನೇಮಕ ಮಾಡಲಾಗಿದೆ. ಜೊತೆಗೆ ಮಂಜುನಾಥ್ ಭಂಡಾರಿ ಅವರನ್ನ OBC ಕೋಟಾದಡಿ ನೇಮಕ ಮಾಡಲಾಗಿದೆ. ವಸಂತ್ ಕುಮಾರ್ ಅವರನ್ನ ಚಂದ್ರಪ್ಪ ಅವರ ಜಾಗಕ್ಕೆ ದಲಿತ ಬಲಗೈ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಂದ್ರೆ ಇಲ್ಲಿ ಬದಲಾವಣೆ ಮಾಡಿರುವಂತದ್ದು 3 ಜನ ಸಚಿವರು, ಹಾಲಿ ಸಚಿವರು ಕಾರ್ಯಾಧ್ಯಕ್ಷರಾಗಿದ್ರು. ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ ಅವರು ಕಾರ್ಯಾಧ್ಯಕ್ಷರಾಗಿದ್ರು. ಈಗ ಪ್ರಸ್ತುತ ಚುನಾವಣೆಯಲ್ಲಿ ಅವರ ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ, ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಖರ್ಗೆ, ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ.
ಯಾವಾಗ ಈಗ ಕಾರ್ಯಾಧ್ಯಕ್ಷರಾಗಿ ಅವರು ಮುಂದುವರಿಸಬೇಕು ಅಂದ್ರೆ ಕಾರ್ಯಾಧ್ಯಕ್ಷರು ತಮಗೆ ಕೊಟ್ಟಿರುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ವಿಭಾಗವಾರು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗಿರುತ್ತೆ. ಹಾಗಾಗಿ ಸುಮಾರು 3 ಜಿಲ್ಲೆಗಳ ಒಂದು ಸಂಘಟನೆಯನ್ನ, ಪಕ್ಷ ಸಂಘಟನೆಯನ್ನ ಮಾಡ್ಬೇಕಾಗತ್ತೆ ಆ ಜಿಲ್ಲೆಗಳಲ್ಲಿ. ಓಕೆ. ಈಗ ತಮ್ಮ ಮಕ್ಕಳನ್ನ ಕಣಕ್ಕಿಟ್ಟಿರೋದ್ರಿಂದ ಹೆಚ್ಚಿನ ಒಂದು ಎಫರ್ಟ್ ಅನ್ನ ಕ್ಷೇತ್ರಕ್ಕೆ ಹಾಕ್ಬೇಕಾಗತ್ತೆ. ಯಾಕೆಂದ್ರೆ ಟಿಕೆಟ್ ಅನ್ನ ಪಡೆಯುವಂತ ಸಂದರ್ಭದಲ್ಲೇ ನಾವು ನಮ್ಮ ಮಕ್ಕಳನ್ನ ಗೆಲ್ಲಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಭರವಸೆಯನ್ನ ಉಳಿಸ್ಕೊಳ್ಬೇಕಾದ್ರೆ ಹೆಚ್ಚಿನ ಗಮನವನ್ನ ತಮ್ಮ ಕ್ಷೇತ್ರಗಳಿಗೆ ಕೊಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವರು ಸಂಘಟನೆ ಮಾಡೋದು ಕಷ್ಟ ಸಾಧ್ಯ ಅನ್ನುವಂತ ಕಾರಣಕ್ಕೆ ಈಗ ನೂತನ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.